ಭಾಗವತ ಸಾರೋದ್ಧಾರ 52ನೇ ಶ್ಲೋಕ. ತಚ್ಛ್ರದ್ಧಯಾ ಭಗವದ್ಧರ್ಮಚರ್ಯಯ ಜಿಜ್ಞಾಸಯಾಧ್ಯಾತ್ಮಿಕಯೋಗನಿಷ್ಠಯಾ ಯೋಗೇಶ್ವರೋಪಾಸನಯಾ ಚ ನಿತ್ಯಂ ಪುಣ್ಯಶ್ರವಕಥಯಾ ಪುಣ್ಯಯಾ ಚ. ತಚ್ಛ್ರದ್ಧಯ ಭಗವದ್ಧರ್ಮಚರ್ಯಯ ಜಿಜ್ಞಾಸಯ ಅಧ್ಯಾತ್ಮ ಯೋಗನಿಷ್ಠಯ ಯೋಗೇಶ್ವರೋಪಾಸನಯ ಚ ನಿತ್ಯಂ ಪುಣ್ಯಶ್ರವಃ ಕಥಯ ಪುಣ್ಯಯಾ ಚ. ಪುಣ್ಯಶ್ರವ ಕಥಯ ಅಂದ್ರೆ ಇದೆಲ್ಲ ಭಾಗವತ ಧರ್ಮ ಅಂತ. ಒಂದು 30 ಭಾಗವತ ಧರ್ಮಗಳನ್ನ ಇಲ್ಲಿ ಮುಂದೆ ಧರ್ಮೋಪದೇಶ ಪ್ರಕರಣ ಅಂತ ಬರುತ್ತೆ, ಅಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಭಾಗವತ ಧರ್ಮಗಳನ್ನ ಮನುಷ್ಯನು ಅಳವಡಿಸಿಕೊಳ್ಬೇಕು ಅಂತ. ಇಲ್ಲಿ ಹಿಂದೆ ಬಂದಿರುವಂತದ್ದೇನು ಎರಡೇ: ಆತ್ಮ ವ್ಯತಿರಿಕ್ತ ವಸ್ತುನಿ ಅಸಂಗಃ, ನಿರ್ಗುಣೇ ಬ್ರಹ್ಮಣಿ ದೃಢಾರತಿ. ಅಂದ್ರೆ ಒಂದು ಭಕ್ತಿ ಮತ್ತೊಂದು ವಿರಕ್ತಿ, ಅದು ಮೋಕ್ಷಕ್ಕೆ ಪ್ರಯೋಜಕವಾದದ್ದು ಅಂತ. ಹಾಗಾದ್ರೆ ಭಕ್ತಿ ಮತ್ತು ವಿರಕ್ತಿ ಎರಡೇ ಸಾಕು ಅಂತ ಆದ್ರೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಧನೆಗಳು ಬೇಡವಾ ಅಂತ ಕೇಳಿದ್ರೆ, ಉಳಿದಿದ್ದೆಲ್ಲವೂ ಕೂಡ ಅವಾಂತರ ಪ್ರಯೋಜಕಗಳು, ಅವಾಂತರ ಸಾಧನಗಳು. ಮುಖ್ಯವಾಗಿ ಭಗವಂತನಲ್ಲಿ ಜ್ಞಾನಪೂರ್ವಕವಾಗಿ ಭಕ್ತಿ ಮಾಡಬೇಕು. ಆ ಭಕ್ತಿ ಮಾಡಬೇಕು ಅಂತಾದ್ರೆ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಬರಬೇಕು. ಆ ವಿರಕ್ತಿ ಬರಬೇಕು, ಭಗವಂತನಲ್ಲಿ ಜ್ಞಾನಪೂರ್ವಕವಾದ ಭಕ್ತಿಯನ್ನು ಮಾಡಬೇಕು ಅಂತ ಉಳಿದಿದ್ದೆಲ್ಲ ಇರುವಂತದ್ದು. ಏನೇನದು? ತಚ್ಛ್ರದ್ಧಾ, ಭಗವಂತನಲ್ಲಿ ಶ್ರದ್ಧೆಯನ್ನ ಇಡುವಂಥದ್ದು. ಭಗವತ್ ಕಥೆಗಳಲ್ಲಿ ಭಗವಂತನಲ್ಲಿ ಶ್ರದ್ಧೆಯನ್ನ ಇಡುವಂಥದ್ದು. ಶ್ರದ್ಧೆಯಿಂದಾಗಿ ಭಾಗವತ ಧರ್ಮದ ಅನುಷ್ಠಾನವನ್ನು ಮಾಡುವಂಥದ್ದು. ಶ್ರದ್ಧೆಯ ಭಾಗವತ ಧರ್ಮ ಭಗವದ್ ಧರ್ಮಚರ್ಯೆಯ. ಭಗವತ್ ಧರ್ಮಚರ್ಯ ಶಬ್ದಕರ್ತೇನು? ಭಗವತಃ ಧರ್ಮಂ ಭಗವದ್ ಧರ್ಮಂ. ಭಗವದ್ ಧರ್ಮಸ್ಯ ಚರ್ಯ ಅಂದ್ರೆ ಸೇವಿಸೋದು, ಅಂದ್ರೆ ಭಾಗವತ ಧರ್ಮಗಳ ಅನುಷ್ಠಾನ ಅಂತ. ಒಂದು 30 ಭಾಗವತ ಧರ್ಮಗಳನ್ನ ಒಂದು 2 ರೀತಿಯಲ್ಲಿ ಹೇಳ್ತಾರೆ ಮುಂದೆ. ಅದನ್ನ ಆ 30 ಭಾಗವತ ಧರ್ಮಗಳನ್ನ ಸರಿಯ ಶಬ್ದಕ್ಕೆ ಅನುಷ್ಠಾನ ಮಾಡುವಂಥದ್ದು. ಅನುಷ್ಠಾನ ಮಾಡಬೇಕಾದ್ರೆ ಅಂದ್ರೆ ನಾವು ಧರ್ಮಾಚರಣೆ, ಭಾಗವತ ಧರ್ಮಾನುಷ್ಠಾನ ಅಂದ್ರೇನು? ಧರ್ಮಾಚರಣೆ, ಧಾರ್ಮಿಕ ವಿಷಯಗಳಲ್ಲಿ ನಾವು ಭಾಗವಹಿಸಬೇಕೆ. ಧರ್ಮಶಾಸ್ತ್ರ ಹೇಳಿದಂತೆ ಇರೋದು, ಹೇಳದಂತೆ ಇರದೇ ಇರುವಂಥದ್ದು ಭಾಗವತ ಧರ್ಮಾನುಷ್ಠಾನ ಅಂತ. ಆ ಭಾಗವತ ಧರ್ಮಾನುಷ್ಠಾನ ಮಾಡ್ಬೇಕಾದ್ರೆ ಯಾವುದೋ ಒಂದು ಒತ್ತಡಕ್ಕೋ ಅಥವಾ ಮಾಡಿಲ್ಲ ಅಂದ್ರೆ ಪಾಪ ಬರುತ್ತೆ ಅಂತಕ್ಕಂಥ ಭೀತಿಗೂ ಮಾಡುವಂಥದ್ದಲ್ಲ, ಶ್ರದ್ಧೆಯಿಂದ ಮಾಡಬೇಕಾಗಿರುವಂಥದ್ದು. ಶ್ರದ್ಧೆಯ. ಇನ್ನು ಜಿಜ್ಞಾಸಯ, ಜ್ಞಾತುಮಿಚ್ಛಾ ಜಿಜ್ಞಾಸ, ನಿರಂತರವಾಗಿ ಭಗವತ್ ತತ್ವಜ್ಞಾನವನ್ನ ಪಡಿಬೇಕು ಅಂತ ಒಂದು ಚಿಂತೆ, ಒಂದು ಆಲೋಚನೆ, ನಿರಂತರವಾಗಿ ಶಾಸ್ತ್ರಾರ್ಥಗಳನ್ನು ವಿಚಾರ ಮಾಡುವಂಥದ್ದು. ಅಧ್ಯಾತ್ಮ ಯೋಗ ನಿಷ್ಠಯ. ಅಧ್ಯಾತ್ಮ ಯೋಗ ಅಂದ್ರೆ ಯೋಗ ಅಂದ್ರೆ ಉಪಾಯ. ಯಾವ ಉಪಾಯದಿಂದ ಇರಬೇಕು ಅಂದ್ರೆ ಅಧ್ಯಾತ್ಮ ಯೋಗ. ಆತ್ಮನಃ ಅಧಿ ಇತಿ ಅಧ್ಯಾತ್ಮಂ. ಆತ್ಮನಃ ಅಧಿ, ನಮ್ಮ ಒಳಗಡೆ ಇರತಕ್ಕಂಥ ಭಗವಂತ, ನಮಗೆ ಅಧಿಕರಣ, ನಮಗೆ ಆಶ್ರಯನಾಗಿರ್ತಕ್ಕಂಥ ಭಗವಂತ, ಅವನು ಅಧ್ಯಾತ್ಮ ಯೋಗ, ಭಗವಂತನೆಂಬ ಒಂದು ಯೋಗ ಉಪಾಯ. ಅದರಲ್ಲಿ ನಾವು ಏನಾಗಿರ್ಬೇಕು? ಆಸಕ್ತರಾಗಿರಬೇಕು. ಅಧ್ಯಾತ್ಮ ಯೋಗದಲ್ಲಿ ನಿಷ್ಠರಾಗಿರಬೇಕು, ವಿಶೇಷವಾದ ಆಸಕ್ತಿಯನ್ನು ಹೊಂದಿರಬೇಕು. ಯೋಗೇಶ್ವರೋಪಾಸನಯಾಚ. ಯೋಗೇಶ್ವರರು ಅಂದ್ರೆ ಯೋಗ, ಅದರಲ್ಲಿ ಈಶ್ವರರು ಅಂದ್ರೆ ಸಾಧನೆಯ ಶಿಖರವನ್ನ ಏರಿರ್ತಕ್ಕಂಥವ್ರು, ಸಾಧಕರು ಅಂತ ಅರ್ಥ. ಭಗವದ್ ಭಕ್ತರು, ಸಾಧಕರು ಅಂತೇನಿದ್ದಾರೋ ಅವರೆಲ್ಲರೂ ಕೂಡ ಯೋಗೇಶ್ವರರು. ಅವರ ಉಪಾಸನೆಯನ್ನ ಮಾಡಬೇಕು. ಅಂದ್ರೆ ಮಹಾತ್ಮರ ಸೇವೆ, ಜ್ಞಾನಿಗಳ ಸೇವೆ, ಭಗವದ್ ಭಕ್ತರ ಸೇವೆ, ಇದನ್ನ ಮಾಡಬೇಕು. ಯೋಗೇಶ್ವರ ಉಪಾಸನಯಾಚ ನಿತ್ಯಂ ಪುಣ್ಯಶ್ರವ ಕಥಯ. ನಿತ್ಯದಲ್ಲಿಯೂ ಕೂಡ ಪುಣ್ಯಶ್ರವ ಅಂದ್ರೆ ಯಾರು? ಭಗವಂತ. ಪುಣ್ಯಶ್ರವಸ್ ಅಂತ ಅದು ಮೂಲ ಶಬ್ದ. ಪುಣ್ಯಶ್ರವಸಃ ಕಥಾ, ಪುಣ್ಯಶ್ರವ ಕಥಾ ತಯ, ಒಂದೇ ಶಬ್ದ ಅದು. ಪುಣ್ಯಶ್ರವಸ್ಸಿನ ಕಥೆ, ಮಧ್ಯದಲ್ಲಿ ವಿಸರ್ಗ ಇದೆ ಅನ್ಕೊಂಡು ಮತ್ತೆ ಅದು ಬೇರೆ ಶಬ್ದ ಅನ್ಕೊಳ್ಬಾರ್ದು. ಪುಣ್ಯಶ್ರವ ಕಥಯ, ಪುಣ್ಯಶ್ರವ ಎಂಬುದಾಗಿ ಹೆಸರನ್ನ ಪಡೆದಿರತಕ್ಕಂಥ ಭಗವಂತ, ಅವನ ಕಥಾಶ್ರವಣವನ್ನು ಮಾಡತಕ್ಕಂಥದ್ದು. ಪುಣ್ಯವನ್ನು ಕೊಡುವಂತ ಭಗವಂತ, ಅವನ ಕಥಾವನ್ನ ಶ್ರವಣ ಮಾಡುವಂಥದ್ದು ಪುಣ್ಯಯ. ಪುಣ್ಯದಿಂದಾಗಿ ಅಂದರೆ ನಿರಂತರವಾಗಿ ನಾವು ಪುಣ್ಯವನ್ನೇ ಸಂಪಾದನೆ ಮಾಡ್ತಾ ಇರುವಂಥದ್ದು. ಜ್ಞಾನ, ಭಕ್ತಿ ಮತ್ತು ವಿಷಯ ಪದಾರ್ಥಗಳಲ್ಲಿ ವಿರಕ್ತಿಯನ್ನು ತಾಳುವ ಮೂಲಕವಾಗಿ ಪುಣ್ಯವನ್ನ ಸಂಪಾದನೆ ಮಾಡುವಂಥದ್ದು. ಈ ಎಲ್ಲಾ ಅನುಷ್ಠಾನಗಳಿಂದಾಗಿ ನಮಗೇನಾಗತ್ತೆ? ಭಗವಂತನ ಅನುಗ್ರಹ ಆಗತ್ತೆ ಅನ್ನೋದನ್ನ ಒಂದೇ ಪ್ರಕರಣದಲ್ಲ, 4ನೇ ಸ್ಕಂದದಲ್ಲಿ ಬರುವಂಥದ್ದು. ಸನತ್ ಕುಮಾರರು ಪೃಥು ಚಕ್ರವರ್ತಿಗೆ ಅವನೊಂದು ಯಜ್ಞವನ್ನ ಮಾಡಿರ್ತಕ್ಕಂಥ, ಪೃಥು ಚಕ್ರವರ್ತಿ ಸಾಮ್ರಾಟ್ ಆದಾಗ ಒಂದು ಯಜ್ಞವನ್ನ ಮಾಡ್ತಾನೆ. ಆ ಯಜ್ಞದ ಸಂದರ್ಭದಲ್ಲಿ ಒಂದು ಉಪದೇಶವನ್ನ ನೀಡ್ತಾ ಇರತಕ್ಕಂಥ ಸನತ್ ಕುಮಾರರು ಇಲ್ಲಿ ಹೇಳಿರ್ತಕ್ಕಂಥ ವಿಚಾರ.
ಮುಂದೆ ವ್ಯಾಖ್ಯಾನ ನಾನು ಕಥಂ ದೃಢಾಂ ಪುರುಷಾರ್ಥ ಹೇತು ಇಯಾನೇವ ಇತ್ಯುಚ್ಯತೆ. ಪುರುಷಾರ್ಥ ಹೇತು ಇಷ್ಟೇ. ಪುರುಷಾರ್ಥ ಅಂದ್ರೆ ಮೋಕ್ಷ. ಪುರುಷಾರ್ಥ ಅಂದ್ರೆ ಪುರುಷೈ ಅರ್ಥಮಾನವಾದದ್ದು ಯಾವುದು? ಮೋಕ್ಷ. ಅದಕ್ಕೆ ಕಾರಣ ಅಂದ್ರೆ ಇಷ್ಟೇ. ಯಾವುದು? ಆತ್ಮ ವ್ಯತಿರಿಕ್ತ ವಸ್ತುನಿ ಅಸಂಗ, ನಿರ್ಗುಣೇ ಬ್ರಹ್ಮಣಿ ದೃಢಾರತಿ. ಭಗವಂತನನ್ನು ಬಿಟ್ಟು ಬೇರೆ ಕಡೆಯಲ್ಲಿ ಆಸಕ್ತಿ ಇರಬಾರದು, ಭಗವಂತನಲ್ಲಿ ಭಕ್ತಿ ಮಾಡಬೇಕು ಅಂತ. ಇಷ್ಟೇ ಮುಕ್ತಿಗೆ ಪ್ರಯೋಜಕ ಅಂತ ಹೇಳಿದ್ರೆ ಅದು ಹೇಗದು? ಭಗವತಿ ಶ್ರದ್ಧಾ ಅಧ್ಯಾತ್ಮ ವಿಚಾರ ಮಹತ್ಸೇವ ತದನಿಂದ ಗ್ರಾಮ್ಯ ಏಹ ಉಪರಮಃ ಇಂದ್ರಿಯ ಜಯ ವಿವಿಕ್ತ ದೇಶ ಸೇವ ಸರ್ವೇಂದ್ರಿಯಾಣಾಂ ಭಗವದ್ ವಿಷಯಕತ್ವಂ ಅಹಿಂಸಾ ಯಮಃ ನಿಯಮಃ ಯದೃಚ್ಛಯಾ ಲಾಭೇನ ಸಂತೋಷಃ ದ್ವಂದ್ವ ತಿತಿಕ್ಷಾ ಶ್ರವಣಂ ಉಪಾಸನಂ ಭಗವನ್ಮಾಹಾತ್ಮ್ಯಸ್ಯ ಗುಣಕರ್ಮ ನಾಮ್ನಾಂ ಕೀರ್ತನಂ ಚ ಇತ್ತಿ ಅನ್ಯೇಷಾಂ ಚ ಭಾಗವತ ಧರ್ಮಾಣಾಂ ಪುರುಷಾರ್ಥ ಹೇತೂನಾಂ ಸದ್ಭಾವಾತ್. ಆಕ್ಷೇಪ ಮಾಡ್ತಾ ಇದ್ದಾರೆ. ಇಲ್ಲಿ ಮೋಕ್ಷಕ್ಕೆ ಪ್ರಯೋಜಕವಾದದ್ದು ಎರಡೇ ಅಂತ ಹೇಳಿದ್ರಲ್ವಾ ಹಿಂದಿನ ಶ್ಲೋಕದಲ್ಲಿ. ಏನು? ಆತ್ಮ ವ್ಯತಿರಿಕ್ತ ವಸ್ತುನಿ ಅಸಂಗಃ, ನಿರ್ಗುಣೇ ಬ್ರಹ್ಮಣಿ ದೃಢಾರತಿ ಅಂತ ಬಂತು. ಅದ್ರಲ್ಲೂ ಬೇಕಾದಷ್ಟಿದೆ. ಭಗವತಿ ಶ್ರದ್ಧಾ, ಭಗವಂತನಲ್ಲಿ ನಮಗೆ ಶ್ರದ್ಧೆ ಇರಬೇಕು, ಮತ್ತು ಭಕ್ತರಲ್ಲಿ ಶ್ರದ್ಧೆ ಇರಬೇಕು. ಅಧ್ಯಾತ್ಮ ವಿಚಾರ ಅಂದ್ರೆ ಅಂತರ್ಯಾಮಿಯಾಗಿರತಕ್ಕಂಥ ಭಗವಂತನನ್ನ ತಿಳಿಯುವ ಪ್ರಯತ್ನ, ಅವನ ಬಗ್ಗೆ ಅನೇಕ ವಿಚಾರ ವಿಮರ್ಶೆಗಳನ್ನ ಮಾಡುವಂಥದ್ದು. ಮಹತ್ ಸೇವೆ, ಮಹಾತ್ಮರ ಸೇವೆಯನ್ನ ಮಾಡಬೇಕು. ತದನಿಂದ ಮಹಾತ್ಮರನ್ನ ನಿಂದನೆ ಮಾಡಬಾರದು. ಗ್ರಾಮ್ಯ ಈಹ ಉಪರಮಃ ಅಂದ್ರೆ ಗ್ರಾಮ್ಯ ಅಂದ್ರೆ ಲೌಕಿಕ ವಿಚಾರಗಳು, ಅವುಗಳ ಈಹ ಉಪರಮಃ ಬಯಕೆ ಹೋಗೋದು. ಲೌಕಿಕ ವಿಚಾರಗಳ ವಸ್ತುಗಳ ಬಗ್ಗೆ ಬಯಕೆ ಇರಬಾರದು. ಇಂದ್ರಿಯ ಜಯ, ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಿಕೆ. ವಿವಿಕ್ತ ದೇಶ ಸೇವಿತ್ವ, ವಿವಿಕ್ತ ದೇಶ ಸೇವಿತ್ವಂ ಅಂತ ಹೇಳಿದ್ರೆ ಕೃಷ್ಣನು ಹೇಳ್ತಾನೆ, ವಿವಿಕ್ತ ದೇಶ ಸೇವಿತ್ವಂ ಅರತರೆ ಜನಸಂಸದಿ. ಅಂದ್ರೆ ನಾವು ಏಕಾಂತದಲ್ಲಿ ವಾಸ ಮಾಡಬೇಕು. ಏಕಾಂತದಲ್ಲಿ ವಾಸ ಅಂದ್ರೆ ಲೌಕಿಕ ವಿಚಾರಗಳ ಕಡೆಗೆ ಗಮನ ಇದ್ದಾಗ ಏಕಾಂತ ವಾಸ ತಪ್ಪು. ಯಾಕಂದ್ರೆ ಅದರಿಂದ ಮತ್ತೊಂದು ಅನರ್ಥವೇ ಆಗತ್ತೆ. ಪೂರ್ತಿ ಲೌಕಿಕ ವಿಚಾರಗಳಲ್ಲಿ ನಾವು ವಿರಕ್ತರಾಗಿದ್ದೇವೆ ಅಂದಾಗ ಮಾಡಬೇಕಾದದ್ದು ವಿವಿಕ್ತ ದೇಶ ಸೇವಾ. ಅಂದ್ರೆ ಪ್ರತ್ಯೇಕವಾಗಿ ಒಬ್ಬರೇ ವಾಸವನ್ನ ಮಾಡಿಕೊಂಡು ಭಗವಂತನ ತತ್ವಜ್ಞಾನವನ್ನ ಬಡಿಯುವಂಥದ್ದು. ಇನ್ನು ಸರ್ವೇಂದ್ರಿಯಾಣ ಭಗವದ್ ವಿಷಯಕತ್ವಂ, ನಮ್ಮ ಎಲ್ಲಾ ಇಂದ್ರಿಯಗಳು ಕೂಡ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಕೂಡ ಭಗವಂತನಿಗೆ ಸಂಬಂಧಪಟ್ಟ ಕೆಲಸವನ್ನೇ ಮಾಡಬೇಕು. ಅಹಿಂಸ, ಯಾರಿಗೂ ಹಿಂಸೆಯನ್ನ ಮಾಡಬಾರದು. ಯಮ ಅಂತ ಹೇಳಿದ್ರೆ ಇಂದ್ರಿಯಗಳನ್ನ ನಿಯಂತ್ರಣವನ್ನ ಮಾಡುವಂಥದ್ದು. ಯಮ ಅನ್ನೋದಕ್ಕೆ ಮುಂದೆ ಹೇಳ್ತಾರೆ ದ್ವಾದಶ ಯಮಗಳು ಅಂತ ಮತ್ತೆ ಇನ್ನು ವಿಸ್ತಾರವಾಗಿದೆ ನಿಯಮ. ಹಾಗೆ ನಿಯಮಗಳಲ್ಲೂ ಅಷ್ಟೇ ಯಾವ್ದಾವ್ದು ನಿಯಮಗಳು ಅಂತ ಮುಂದೆ ಬರುತ್ತೆ. ಮತ್ತು ಎದೃಚ್ಛಯಾ ಲಬ್ಧೇನ ಸಂತೋಷ. ಏನು ಎದೃಚ್ಛಾ ಶಬ್ದಕ್ಕೆ ಭಗವಂತನ ಇಚ್ಛೆ. ಭಗವಂತನ ಇಚ್ಛೆಗೆ ಅನುಗುಣವಾಗಿ ನಮಗೆ ಯಾವುದು ಪ್ರಾಪ್ತವಾಗಿದೆಯೋ ಪ್ರಾಪ್ತವಾದದ್ದರಲ್ಲಿ ತೃಪ್ತಿಯನ್ನ ಪಡುವಂಥದ್ದು. ಎದೃಚ್ಛಯಾ ಲಬ್ಧೇನ ಸಂತೋಷ, ಆಕಸ್ಮಿಕವಾಗಿ ಅಥವಾ ಭಗವಂತನ ಇಚ್ಛೆ, ಅವನ ಇಚ್ಛೆಯಿಂದ ನಮಗೇನು ಸಿಗೋದಿಲ್ಲ ಅಲ್ವಾ, ಅವನ ಇಚ್ಛೆಗೆ ಅನುಗುಣವಾಗಿ ನಮಗೇನ್ ಸಿಕ್ಕಿದೆಯೋ ಇದ್ದದರಲ್ಲಿ ಸಂತೋಷ ಪಡುವಂಥದ್ದು. ದ್ವಂದ್ವ ತಿತಿಕ್ಷ ಅಂದ್ರೆ ಸುಖ ದುಃಖ, ಲಾಭ ನಷ್ಟ, ಕಷ್ಟ ಸುಖ, ಇದೆಲ್ಲ ದ್ವಂದ್ವಗಳು. ಅದನ್ನ ಸಹಿಸುವ ಒಂದು ಇಚ್ಛೆ, ಸಹಿಸಬೇಕು. ಶ್ರವಣಂ ಉಪಾಸನಂ, ಸತ್ಕಥಾ ಶ್ರವಣ ಮಾಡುವಂಥದ್ದು. ಕೇಳಿದ್ದನ್ನ ನಾವು ಉಪಾಸನೆ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು. ಭಗವನ್ ಮಾಹಾತ್ಮ್ಯಸ್ಯ ಗುಣಕರ್ಮನಾಂ ಕೀರ್ತನಂ, ಭಗವಂತನ ಮಹತ್ವವನ್ನ, ಭಗವಂತನ ಗುಣ ಕರ್ಮ ಇದೆಲ್ಲವನ್ನು ಕೂಡ ಹೇಳುವಂಥದ್ದು, ನಾಮ ಸಂಕೀರ್ತನೆ ಮಾಡುವಂಥದ್ದು. ಹೀಗೆ ಅನ್ಯೇಷಾಂಚ ಭಾಗವತ ಧರ್ಮಾಣ ಪುರುಷಾರ್ಥ ಹೇತೂನಾಂ ಸದ್ಭಾವ. ಪುರುಷಾರ್ಥ ಅಂದ್ರೆ ಮೋಕ್ಷ. ಮೋಕ್ಷಕ್ಕೆ ಕಾರಣ ಇಷ್ಟೆಲ್ಲ ಇರಬೇಕಾದ್ರೆ ಶಾಸ್ತ್ರೇಶು ಯಾನೇವ ಅಂತೇಳಿ ಬರೀ ಎರಡನ್ನೇ ಹೇಗೆ ಹೇಳಿದ್ರಿ ಅಂತ ಪ್ರಶ್ನೆ ಬಂದ್ರೆ, ಇತ್ಯತಃ ನ ಏತೆ ಸಾಕ್ಷಾತ್ ಪುರುಷಾರ್ಥ ಹೇತವಃ. ಇದೆಲ್ಲ ಏನು ಹೇಳಿದ್ರೆ ಇಲ್ಲಿ ಭಗವತಿ ಶ್ರದ್ಧಾ ಅಧ್ಯಾತ್ಮ ವಿಚಾರ ಅದೆಲ್ಲವೂ ಕೂಡ ಸಾಕ್ಷಾತ್ ಮುಕ್ತಿಗೆ ಪ್ರಯೋಜಕವಾದದ್ದಲ್ಲ. ಕಿಂತು ಅಸ್ಮಾಭಿಃ ಪುರುಷಾರ್ಥ ಸಾಧನತೆಯ ಉಕ್ತಯೋಃ ಅಸಂಗರತ್ಯೋಃ ಹೇತವಃ. ಅಂದ್ರೆ ಮುಕ್ತಿಗೆ ಪ್ರಯೋಜಕವಾದದ್ದು ಯಾವುದು? ಎರಡೇ. ಆತ್ಮ ವ್ಯತಿರಿಕ್ತ ವಸ್ತುವಿನಲ್ಲಿ ಅಸಂಗ ಮತ್ತು ಭಗವಂತನಲ್ಲಿ ದೃಢವಾದ ರತಿ ಭಕ್ತಿ. ಇದು ಬರಬೇಕಲ್ವಾ. ಇದಕ್ಕೆ ಕಾರಣವಾಗಿರುವಂಥದ್ದು ಉಳಿದಿದ್ದೆಲ್ಲವೂ ಕೂಡ ಪುರುಷಾರ್ಥ ಸಾಧನತೆಯ ಉಕ್ತಯೋಃ. ಪುರುಷಾರ್ಥಕ್ಕೆ ಸಾಧನ ಅಂತ ನಾವು ಯಾವ್ದು ಹೇಳಿದ್ವಿ? ಅಸಂಗ ಮತ್ತು ರತಿ. ಆತ್ಮ ವ್ಯತಿರಿಕ್ತವಾದ ವಸ್ತುವಿನಲ್ಲಿ ಅಸಂಗ, ಭಗವಂತನಲ್ಲಿ ರತಿ, ರತ್ಯೋಹೋ ಹೇತವ. ಅದೆರಡು ಬರಬೇಕು ಅಂತಾದ್ರೆ ಈ ಎಲ್ಲಾ ನೀವೇನು ಹಿಂದೆ ಗುಣಗಳನ್ನು ಹೇಳಿದ್ರಿ ಆ ಗುಣಗಳನ್ನ ನಾವು ಅಳವಡಿಸಿಕೊಳ್ಳಬೇಕು ಅಂತ ಅಭಿಪ್ರಾಯ. ಪುರುಷಾರ್ಥ ಹೇತುತ್ವ ವಚನಂತು ಪರಮ. ಆದ್ರೆ ಇವೆಲ್ಲೂ ಕೂಡ ಪುರುಷಾರ್ಥ ಹೇತು ಅಂತ ಅನೇಕ ಕಡೆ ಪ್ರತಿಪಾದಿತವಾಗಿದ್ದಲ್ವಾ ಅಂತ ಹೇಳಿದ್ರೆ, ಪುರುಷಾರ್ಥ ಹೇತುತ್ವ ವಚನಂತು ಪರಂಪರೆಯ ಇತಿ ಭಾವೇನ ತೇಷಾಮೇತೆ ಪ್ರತ್ಯೇವ ಸಾಧನತಾಂ ದರ್ಶಯತಿ.
ಅದರಲ್ಲೂ ಕೂಡ ಸಾಕ್ಷಾತ್ ಕಾರಣಗಳಲ್ಲ, ಪರಂಪರೆಯ ಕಾರಣ. ಮಣ್ಣಿಗೆ ಸಾಕ್ಷಾತ್ ಒಂದು ಮಡಕೆ ಆಗ್ಬೇಕು, ಸಾಕ್ಷಾತ್ ಕಾರಣವಾಗಿರುವಂತದ್ದು ಯಾವುದು? ಮಡಿಕೆ ಆಗ್ಬೇಕಾದ್ರೆ ಮಣ್ಣು, ಅಥವಾ ಮಡಿಕೆಯನ್ನು ಮಾಡತಕ್ಕಂಥ ಕುಂಬಾರ, ಅಥವಾ ಮಡಿಕೆ ಮಾಡ್ಲಿಕ್ಕೆ ಬೇಕಾಗಿರುವಂತ ಒಂದು ಚಕ್ರ, ಇದೆಲ್ಲ ಸಾಕ್ಷಾತ್ ಕಾರಣ, ನೇರವಾಗಿ ಕಾರಣ. ಇನ್ನು ಉಳಿದಿದ್ದು ಬೇಕಾದಷ್ಟಿದೆ ಅಲ್ವಾ? ಆ ಮಣ್ಣು ಹದ ಮಾಡಬೇಕು, ಬೆಂಕಿ ಬೇಕು, ಮಣ್ಣನ್ನು ತಗೊಂಡು ಬರ್ಲಿಕ್ಕೆ ಹಿಂದೆಲ್ಲ ಕತ್ತೆಲ್ ತರ್ತಾ ಇದ್ರು, ಕತ್ತೆ ಬೇಕು, ಹೀಗೆ ಅನೇಕ ಬೇರೆ ಬೇರೆ ಎಲ್ಲ ಇರುತ್ತೆ. ಅದೆಲ್ಲವೂ ಕೂಡ ಪರಂಪರೆಯ ಕಾರಣ. ಕಾರಣ ಹೌದು, ಆದರೆ ಪರಂಪರೆಯ ಕಾರಣ. ಸಾಕ್ಷಾತ್ ಕಾರಣ ಯಾವುದು? ಒಂದು ಮಡಕೆ ಆಗ್ಬೇಕಾದ್ರೆ ಮಣ್ಣು, ಕುಲಾಲ, ಚಕ್ರ, ಇವುಗಳನ್ನ ಸಾಕ್ಷಾತ್ ನೇರವಾಗಿ ಕಾರಣ ಅಂತ. ಹಾಗೆ ಇಲ್ಲೂ ಕೂಡ ಪುರುಷಾರ್ಥಕ್ಕೆ, ಮುಕ್ತಿಗೆ ಸಾಕ್ಷಾತ್ ಕಾರಣ, ನೇರ ಕಾರಣಗಳು ಅಂದ್ರೆ ಎರಡೇ, ಅಸಂಗ ಮತ್ತು ರತಿ. ಉಳಿದಿದ್ದೆಲ್ಲೂ ಕೂಡ ಪರಂಪರೆಯ ಕಾರಣ ಅನ್ನೋದನ್ನು ಹೇಳ್ತಿದ್ದಾರೆ. ತೇಷಾಂ ಏತೇ ಪ್ರತ್ಯೇವ ಸಾಧನತಾಂ ದರ್ಶಯತಿ. ಉಳಿದಿದ್ದೆಲ್ಲವೂ ಕೂಡ ಏತೇ ಪ್ರತಿ, ಏತಂ ಏತೆ ಏತಾನೆ, ಏತೆ ಇವೆರಡರನ್ನು ಕುರಿತು ಕಾರಣವಾಗಿರುವಂಥದ್ದು ಯಾವುದು? ಅಸಂಗ ಮತ್ತು ರತಿ ಹುಟ್ಟಬೇಕಲ್ವಾ, ಅದಕ್ಕೆ ಕಾರಣವಾಗಿರುವಂಥದ್ದು. ಅಥವಾ ಏಷಾ ಏತೆ ಏತಾಹ, ಏತೆ ಸ್ತ್ರೀಲಿಂಗ, ರತಿ ಶಬ್ದ ಇರುವುದಾಗಿ ಏತೆ ಅಸಂಗ ಮತ್ತು ರತಿ, ಅದಕ್ಕೆ ಕಾರಣವಾಗಿರುವಂಥದ್ದು. ತಸ್ಮಿನ್ ಬ್ರಹ್ಮಣಿ ಶ್ರದ್ಧೆಯ, ತಚ್ಶ್ರದ್ಧೆಯ ಅಂತಿದೆ. ತಚ್ಶ್ರದ್ಧೆಯ ಅಂದ್ರೆ ತಸ್ಮಿನ್ ಶ್ರದ್ಧಾ ತಚ್ಶ್ರದ್ಧ, ಆ ಭಗವಂತನಲ್ಲಿ ಶ್ರದ್ಧೆ. ಅಧ್ಯಾತ್ಮ ಯೋಗ ನಿಷ್ಠೆಯ, ಮೂಲದಲ್ಲಿದೆ. ಅದಕ್ಕರ್ಥ ಅಧ್ಯಾತ್ಮ ಯೋಗ ವಿಷಯಿಣ್ಯ, ಅಧ್ಯಾತ್ಮ ಯೋಗ ನಮ್ಮೊಳಗಿರುವಂತ ಬಿಂಬರೂಪಿಯಾಗಿರತಕ್ಕಂಥ ಭಗವಾತ್ಮ, ಅವನಲ್ಲಿ ನಿಷ್ಠೆ, ಅವನಲ್ಲಿ ಭಕ್ತಿ. ಜಿಜ್ಞಾಸಯ ವಿಚಾರ ರೂಪಯ, ಜಿಜ್ಞಾಸ ಶಬ್ದಕ್ಕೇನೋ ಅರ್ಥನು ನಿರಂತರವಾದ ಜಿಜ್ಞಾಸ, ಹೊಸ ಹೊಸ ವಿಚಾರಗಳನ್ನ ತಿಳಿಯುವ ಇಚ್ಛೆ. ಯೋಗೇನ ಈಶ್ವರಾಹ ಶಾಪಾನುಗ್ರಹ ಶಕ್ತಿಮಂತಹ ಮಹಾಂತಹ ತೇಷಾಂ ನಿತ್ಯಂ ಸೇವಯ. ಯೋಗೇನ ಈಶ್ವರಾಹ, ಯೋಗೇಶ್ವರೋಪಾಸನೆಯ ಅಂತಿದೆ. ಯೋಗ ಅಂತ ಹೇಳುತ್ತೆ ಏನು? ಯೋಗೇನ ಈಶ್ವರಾಹ ಯೋಗೇಶ್ವರಾಹ ಅಂದ್ರೆ ಯಾರು? ಶಾಪಾನುಗ್ರಹ ಶಕ್ತಿಗಳು, ಶಾಪವನ್ನೂ ಕೊಡ್ಲಿಕ್ಕಾಗತ್ತೆ, ಅನುಗ್ರಹವನ್ನು ಮಾಡುವ ಸಾಮರ್ಥ್ಯ ಇದೆ, ಅಥವಾ ಶಾಪ ಪರಿಹಾರ ಮಾಡ್ಲಿಕ್ಕೂ ಆಗತ್ತೆ, ಮತ್ತೊಬ್ಬರು ಕೊಟ್ಟ ಶಾಪ ಪರಿಹಾರ ಮಾಡ್ಲಿಕ್ಕೂ ಆಗತ್ತೆ, ಅಥವಾ ಅನುಗ್ರಹವನ್ನು ಮಾಡ್ಲಿಕ್ಕೂ ಆಗತ್ತೆ. ಅಷ್ಟೆಲ್ಲ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಜ್ಞಾನಿಗಳು, ರಾಯರು, ವ್ಯಾಸರಾಜರು, ವಾದಿರಾಜರು, ಇವರೆಲ್ಲ ಶಾಪಾನುಗ್ರಹ ಶಕ್ತಿಯನ್ನು ಹೊಂದಿರತಕ್ಕಂಥವ್ರು. ಅಂತವರ ಸೇವಾ, ಮಹಾತ್ಮರ ಸೇವಾ. ಇನ್ನು ಪುಣ್ಯಶ್ರವ ಕಥೆಯ ಪುಣ್ಯಯಾಚ, ಪುಣ್ಯ ಕೀರ್ತೇ ಹರೇಹೇ. ಪುಣ್ಯಶ್ರವ ಅಂದ್ರೆ ಪುಣ್ಯಪ್ರದವಾದ ಕೀರ್ತಿಯನ್ನು ಹೊಂದಿರತಕ್ಕಂಥ ಭಗವಂತ, ಅವನ ಪುಣ್ಯಪ್ರದಯ ಕಥೆಯ. ಪುಣ್ಯಯ ಕಥೆಯ ಅಂದ್ರೆ ಪುಣ್ಯವನ್ನು ಕೊಡುವಂತ ಕಥೆ. ಆ ಕಥೆಯನ್ನು ನಿತ್ಯದಲ್ಲಿಯೂ ಶ್ರವಣ ಮಾಡಬೇಕು. ತತ್ಶ್ರವಣೇನ, ಇದೆಲ್ಲವೂ ಕೂಡ ಅಸಂಗ ಮತ್ತು ರತಿ, ಇದಕ್ಕೆ ಪ್ರಯೋಜಕವಾಗಿರುವಂತದ್ದು. ತಚ್ಶ್ರದ್ಧೆಯ ಭಗವದ್ ಧರ್ಮಚರ್ಯೆಯ ಜಿಜ್ಞಾಸೆಯ ಅಧ್ಯಾತ್ಮ ಯೋಗ ನಿಷ್ಠೆಯ, ಅಥವಾ ಆಧ್ಯಾತ್ಮಿಕ ಯೋಗ ನಿಷ್ಠೆಯ, ಯೋಗೇಶ್ವರ ಉಪಾಸನೆಯ ಚ ನಿತ್ಯಂ ಪುಣ್ಯಶ್ರವಕತೆಯ ಪುಣ್ಯಯ ಚ. ಇದು ಅನ್ವಯ ಹಾಗೆ ಬರ್ಕೊಂಡು ಹೋದ್ರೆ ಆಯ್ತು. ಶ್ರೀಕೃಷ್ಣಾರ್ಪಣ ಮಸ್ತು.